ಯೆಹೋಶುವನು ಅಧ್ಯಾಯ 2. ನೂನನ ಮಗನಾದ ಯೆಹೋಶುವನು ಕಾನಾನ್ ದೇಶವನ್ನು ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ ಶಿಟ್ಟೀಮಿನಿಂದ 2 ಗೂಢಚಾರರನ್ನು ಕಳುಹಿಸಿದನು. ಅವರು ಹೊರಟು ಹೋಗಿ ರಾಹಾಬಳೆಂಬ ಸೂಳೆಯ ಮನೆಯಲ್ಲಿ ಇಳುಕೊಂಡರು. ಆಗ ಜನರು ಯೆರಿಕೋವಿನ ಅರಸನಿಗೆ, ಇಗೋ, ಈ ರಾತ್ರಿ ಇಸ್ರಾಯೇಲ್ಯರ ಕಡೆಯವರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆಂದು ಹೇಳಿದರು. ಯೆರಿಕೋವಿನ ಅರಸನು ರಾಹಾಬಳಿಗೆ, ನಿನ್ನ ಮನೆಯಲ್ಲಿಳುಕೊಂಡಿರುವ ಮನುಷ್ಯರನ್ನು ತಂದೊಪ್ಪಿಸು, ಅವರು ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವರು ಎಂದು ಹೇಳಿ ಕಳುಹಿಸಿದನು. ಆ ಸ್ತ್ರೀಯು ಆ 2 ಅಡಗಿಸಿಟ್ಟು ಕೇಳ ಬಂದವರಿಗೆ, ಆ ಮನುಷ್ಯರು ನನ್ನ ಬಳಿಗೆ ಬಂದದ್ದು ನಿಜ. ಅವರು ಎಲ್ಲಿಯವರೆಂಬುದು ನನಗೆ ಗೊತ್ತಿದ್ದಿಲ್ಲ. ಊರು ಬಾಗಲನ್ನು ಮುಚ್ಚುವ ಹೊತ್ತಿನಲ್ಲಿ ಕತ್ತಲೊಳಗೆ ಹೊರಟು ಹೋದರು. ಎಲ್ಲಿಗೆ ಹೋದರೆಂಬುದೂ ಗೊತ್ತಿಲ್ಲ. ಬೇಗನೆ ಅವರನ್ನು ಬೆನ್ನಟ್ಟಿರಿ, ನಿಮಗೆ ಸಿಕ್ಕಾರು ಎಂದು ಹೇಳಿದಳು. ಆದರೆ ಅವಳು ಆ ಮನುಷ್ಯರನ್ನು ಮಾಳಿಗೆಯ ಮೇಲೆ ಹತ್ತಿಸಿ ಅಲ್ಲಿ ಸಾಲಾಗಿ ಇಟ್ಟಿದ್ದ ಪುಂಡಿಯ ಹೊರೆಗಳಲ್ಲಿ ಅಡಗಿಸಿಟ್ಟಿದ್ದಳು. ಅರಸನ ಆಳುಗಳು ಯೋರ್ದಾನಿನ ದಾರಿ ಹಿಡಿದು ಹೋಗಿ ಹೊಳೆ ದಾಟುವ ಸ್ಥಳಗಳವರೆಗೂ ಹುಡುಕಿದರು. ಹುಡುಕುವವರು ಹೊರಟ ಕೂಡಲೇ ಊರು ಬಾಗಲನ್ನು ಮುಚ್ಚಿದರು. ಆ ಮನುಷ್ಯರಿಬ್ಬರು ಮಲಗಿಕೊಳ್ಳುವ ಮೊದಲು ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿಯುಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿಬಿಟ್ಟದ್ದನ್ನು, ನೀವು ಯೋರ್ದಾನಿನ ಆಚೆಯಲ್ಲಿರುವ ಸಿಹೋನ್, ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆಯೊಡೆದು ಹೋಯಿತು. ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ಆದದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತು ಕೊಟ್ಟು, ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೆ ದಯೆ ತೋರಿಸುವುದಾಗಿಯೂ, ನನ್ನ ತಂದೆ ತಾಯಿಗಳನ್ನೂ ಸಹೋದರ ಸಹೋದರಿಯರನ್ನೂ ಅವರಿಗಿರುವುದೆಲ್ಲವನ್ನೂ ನಾಶ ಮಾಡದೆ ಉಳಿಸುವುದಾಗಿಯೂ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂಬುದೇ. ಆಗ ಆ ಮನುಷ್ಯರು, ನೀವು ನಮ್ಮ ಸಂಗತಿಯನ್ನು ಹೊರಪಡಿಸದಿದ್ದರೆ ನಾವು ನಿಮ್ಮ ಪ್ರಾಣಕ್ಕೆ ಹೊಣೆಯಾಗಿರುವೆವು. ಯೆಹೋವನು ಈ ದೇಶವನ್ನು ನಮಗೆ ಅನುಗ್ರಹಿಸಿದ ಮೇಲೆ ನಮ್ಮ ಮಾತಿನಂತೆ ನಿನ್ನಲ್ಲಿ ದಯದಿಂದ ನಡೆದುಕೊಳ್ಳುವೆವು ಅಂದರು. ಅವಳ ಮನೆಯು ಊರು ಗೋಡೆಯ ಮೇಲಿದ್ದದ್ದರಿಂದ ಅವರನ್ನು ಹಗ್ಗದ ಮೂಲಕ ಕಿಟಕಿಯಿಂದ ಕೆಳಕ್ಕೆ ಇಳಿಸಿ ಅವರಿಗೆ, ನೀವು ಹಿಂದಟ್ಟುವವರಿಗೆ ಸಿಕ್ಕದಂತೆ ಆ ಪರ್ವತಕ್ಕೆ ಓಡಿ ಹೋಗಿ ಅಲ್ಲಿ 3 ದಿವಸ ಅಡಗಿಕೊಂಡಿದ್ದು ಅವರು ಹಿಂದಿರುಗಿದ ಮೇಲೆ ನಿಮ್ಮ ದಾರಿ ಹಿಡಿದು ಹೋಗಿರಿ ಅಂದಳು. ಆಗ ಅವರು, ನಾವು ಹೇಳುವ ಮಾತಿನಂತೆ ನೀನು ನಡೆಯದಿದ್ದರೆ ನೀನು ನಮ್ಮಿಂದ ಮಾಡಿಸಿದ ಪ್ರಮಾಣದಿಂದ ಬಿಡುಗಡೆಯಾಗಿರುವೆವು. ಇಗೋ, ನಾವು ಈ ದೇಶದಲ್ಲಿ ಪ್ರವೇಶಿಸುವಾಗ ನೀನು ನಮ್ಮನ್ನು ಇಳಿಸಿದ ಕಿಟಿಕಿಗೆ ಈ ಕೆಂಪು ದಾರವನ್ನು ಕಟ್ಟಬೇಕು ಮತ್ತು ನಿನ್ನ ತಂದೆ ತಾಯಿಗಳನ್ನು, ಅಣ್ಣ ತಮ್ಮಂದಿರನ್ನು, ಎಲ್ಲ ಬಳಗದವರನ್ನು ನಿನ್ನ ಮನೆಯಲ್ಲಿ ಸೇರಿಸಿಕೊಂಡಿರಬೇಕು. ಅವರಲ್ಲಿ ಯಾರಾದರೂ ಮನೆ ಬಿಟ್ಟು ಬೀದಿಗೆ ಬಂದರೆ ರಕ್ತಾಪರಾಧವು ಅವರ ತಲೆ ಮೇಲೆ ಇರುವುದು. ನಾವು ನಿರ್ದೋಷಿಗಳು. ಆದರೆ ನಿನ್ನೊಡನೆ ಮನೆಯಲ್ಲಿದ್ದವರ ಮೇಲೆ ಕೈ ಹಾಕುವುದಾದರೆ ಆ ರಕ್ತಾಪರಾಧವು ನಮ್ಮ ತಲೆ ಮೇಲಿರುವುದು. ಇದಲ್ಲದೆ ನೀನು ಈ ನಮ್ಮ ಸಂಗತಿಯನ್ನು ಹೊರತರುವುದಾದರೆ ನಮ್ಮಿಂದ ಮಾಡಿಸಿದ ಪ್ರಮಾಣದಿಂದ ಬಿಡುಗಡೆಯಾಗಿರುವೆವು ಎಂದರು. ಅದಕ್ಕವಳು, ನಿಮ್ಮ ಮಾತಿನಂತೆ ಆಗಲಿ ಎಂದು ಹೇಳಿ ಅವರನ್ನು ಕಳುಹಿಸಿದಳು. ಅವರು ಹೋದ ಮೇಲೆ ಆ ಕೆಂಪು ದಾರವನ್ನು ಕಿಟಿಕಿಗೆ ಕಟ್ಟಿದಳು. ಅವರು ಆ ಪರ್ವತವನ್ನು ಸೇರಿ ಬೆನ್ನಟ್ಟುವವರು ಹಿಂದಿರುಗುವ ತನಕ 3 ದಿವಸ ಅಲ್ಲೇ ಇದ್ದರು. ಬೆನ್ನಟ್ಟುವವರು ಅವರನ್ನು ದಾರಿಯುದ್ದಕ್ಕೂ ಹುಡುಕಿ ಕಾಣದೆ ಹಿಂದಿರುಗಿದರು. ಆಗ ಅವರಿಬ್ಬರೂ ಬೆಟ್ಟದಿಂದಿಳಿದು ಹೊಳೆ ದಾಟಿ ನೂನನ ಮಗನಾದ ಯೆಹೋಶುವನ ಬಳಿಗೆ ಬಂದು ತಮಗೆ ಸಂಭವಿಸಿದ್ದನ್ನೆಲ್ಲ ತಿಳಿಸಿದರು. ಇದಲ್ಲದೆ ಅವರು ಯೆಹೋಶುವನಿಗೆ, ಯೆಹೋವನು ನಿಜವಾಗಿ ಆ ದೇಶವನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ. ಅದರ ನಿವಾಸಿಗಳೆಲ್ಲ ನಮ್ಮ ನಿಮಿತ್ತ ಕಂಗೆಟ್ಟು ಹೋಗಿದ್ದಾರೆ ಎಂದು ತಿಳಿಸಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ, ದ ಬುಕ್ ಆಫ್ ಜೆಹೋಶುವ ಚಾಪ್ಟರ್ 2.
ಮೊದಲನೇ ಅಧ್ಯಾಯದಲ್ಲಿ ಯೆಹೋಶುವನು ಮೊಟ್ಟ ಮೊದಲನೇದಾಗಿ ಒಂದು ನಾಯಕತ್ವವನ್ನು ವಹಿಸಿದ್ದಾನೆ. ಭಾಳ ದೊಡ್ಡ ಸೀನಿಯರ್ ಆಗಿರುವಂಥ ಮೋಶೆಯ ನಾಯಕತ್ವದಿಂದ ಈಗ ಅದು ಟ್ರಾನ್ಸ್ಫರ್ ಆಯಿತು, ವರ್ಗಾವಣೆ ಆಯಿತು. ಅದು ದೊಡ್ಡ ಒಂದು ಜವಾಬ್ದಾರಿಕೆ. ಇಷ್ಟು ಕಾಲ ಮೋಶೆ ಶಿಷ್ಯನಾಗಿದ್ದಂಥ ಯೆಹೋಶುವನು ಇದ್ದಕ್ಕಿದ್ದಂತೆ ಲೀಡರ್ ಆಗಿಬಿಟ್ಟ. ದೇವರವನನ್ನು ನಾಯಕನಾಗಿ ಮಾಡಿಬಿಟ್ಟು ಆ ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಕೂಡ ಇರ್ತೇನೆ ಎಂಬುದಾಗಿ ಯೆಹೋಶುವನಿಗೆ ದೇವರು ಧೈರ್ಯಪಡಿಸ್ತಾರೆ. ಮತ್ತು ಮೊದಲನೇ ಅಧ್ಯಾಯದಲ್ಲಿ ನೋಡುವಾಗ ಮೋಶೆ, ನನ್ನ ದಾಸನಾದ ಮೋಶೆ, ದೇವರು ತನ್ನ ದಾಸನ ಬಗ್ಗೆ ಭಾಳ ಗೌರವ ಇರುವಂಥದ್ದನ್ನು ನಾವು ಅದರಲ್ಲಿ ನೋಡ್ತೀವಿ. ನನ್ನ ದಾಸನಾದ ಮೋಶೆ, ನನ್ನ ಸೇವಕನಾದ ಮೋಶೆ ಎಂಬುದಾಗಿ. ಈ ಯೆಹೋಶುವನ ಬಗ್ಗೆ ನಾವು ನೋಡಿಕೊಳ್ಳುವಾಗ ಅವನು ಮೋಶೆಯ ಶಿಷ್ಯನೆಂಬುದಾಗಿ ನೋಡಿಕೊಳ್ತೇವೆ, ನೂನನ ಮಗನು ಎಂಬುದಾಗಿ ನೋಡಿಕೊಳ್ತೇವೆ. ನೂನ ಅಂತ ಅವನ ಯೆಹೋಶುವನ ತಂದೆಯ ಹೆಸರು. ನೂನನು ಅಥವಾ ನೂನ ಅಂತ ಹೇಳಿದರೆ ಪುನಃ ಚಿಗುರುವ, ರೀಸ್ಪ್ರೌಟ್ ಅಥವಾ ನಿತ್ಯವಾಗಿರುವ. ಆ ರೀತಿಯಾಗಿ ಯೆಹೋಶುವನನ್ನು ಅಷ್ಟು ಈಸಿಯಾಗಿ ಸುಲಭವಾಗಿ ತಳ್ಳಿಬಿಡಲಿಕ್ಕೆ ಅಥವಾ ಸುಮ್ಮನಿರಿಸಲಿಕ್ಕೆ ಆಗಲಿಲ್ಲ. ಅವನಲ್ಲಿ ವಿಶ್ವಾಸ ರೀಸ್ಪ್ರೌಟ್ ಆಗಿ, ಅಂದರೆ ಪುನಃ ಚಿಗುರಿ, ಅವನಲ್ಲಿ ಆಸಕ್ತಿ ಪುನಃ ಚಿಗುರಿ, ದೇವರಿಗಾಗಿ ಹಂಬಲಿಸುವಿಕೆ ಪುನಃ ಚಿಗುರಿ, ದೇವರ ವಾಕ್ಯಕ್ಕಾಗಿ ಲವಲವಿಕೆ ಅವನಲ್ಲಿ ಪುನಃ ಚಿಗುರಿ. ಆ ನೂನನ ಮಗನಾಗಿದ್ದ ಈ ಯೆಹೋಶುವನು ಮೊಟ್ಟ ಮೊದಲನೇದಾಗಿ ದೇವರ ಸ್ವರವನ್ನು ಡೈರೆಕ್ಟಾಗಿ ಕೇಳಿಸ್ಕೊಳ್ತಾನೆ. ಯಾಕಂದರೆ ಯೆಹೋವನು ಯೆಹೋಶುವನಿಗೆ ಹೇಳಿದ್ದೇನೆಂದರೆ, ನೀನು ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಲಕ್ಷಾಂತರ ಜನರು ಇರುವಂಥ ಈ ದೊಡ್ಡ, ಅತ್ಯಂತ ದೊಡ್ಡ ಸಭೆಯನ್ನು ತಕ್ಕೊಂಡು ಯೋರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲ್ರಿಗೆ ಕೊಡುವ ದೇಶಕ್ಕೆ ಹೋಗು. ನೇನು ಹತ್ತಿರದಲ್ಲಿ ಬಂದುಬಿಟ್ರು, ಬಾರ್ಡ್ರಿಗೆ ಬಂದುಬಿಟ್ರು. ಮೋಶೆ ಆ ಪಿಸ್ಗಾ, ಆ ಶಿಖರದಿಂದ ಆ ಕಾನಾನ್ ದೇಶವನ್ನು ನೋಡಿಬಿಟ್ನು. ಆದ ಕಾರಣ ಭಾಳ ನೋಟದ ಅಂತರದಲ್ಲಿ ಇರುವಂಥ ಒಂದು ಸ್ಥಳ ಅದು. ಆದ ಕಾರಣ ಈಗ ಪ್ರಾಯೋಗಿಕವಾಗಿ, ಅಕ್ಷರಿಕವಾಗಿ ಅದನ್ನು ವಶಪಡಿಸಿಕೊಳ್ಳಲಿಕ್ಕೆ ಸಿದ್ಧವಾಗ್ತಾ ಇದ್ದಾನೆ. ಯಾರು? ಯೆಹೋಶುವನು. ಅವನನ್ನು ದೇವರು ಯಾವ ರೀತಿಯಾಗಿ ಸಿದ್ಧಪಡಿಸಿದ್ರು ಅಂತ ಹೇಳಿದರೆ, ಹೌದು, ಧೈರ್ಯಪಡಿಸಿದ್ರು. ಮೋಶೆ ಜೊತೆಯಲ್ಲಿದ್ದ ಹಾಗೆ ನಾನು ನಿನ್ನ ಜೊತೆಗೆ ಇರ್ತೀನಿ ಎಂಬುದಾಗೆಲ್ಲ ಹೇಳಿದರು. ಧೈರ್ಯವಾಗಿರು, ಅಂಜದಿರು, ಸ್ಥಿರಚಿತ್ತನಾಗಿರು, ಈ ರೀತಿಯಾಗೆಲ್ಲ ಹೇಳ್ತಾರೆ. ಆದರೆ ಇನ್ನೊಂದು ಪ್ರಾಕ್ಟಿಕಲಾಗಿ ಇನ್ನೊಂದು ಆಯುಧ ಕೂಡ ದೇವರು ಈ ದೊಡ್ಡ ಸಮೂಹವನ್ನು, ಲಕ್ಷಾಂತರ ಜನರನ್ನು ಕರ್ಕೊಂಡು ಹೋಗುವಂಥ ಹೊಸ ನಾಯಕನಿಗೆ ದೇವರು ಕೊಡುವಂಥ ಹಳೆಯ ಒಂದು ಆಯುಧ ಯಾವುದಂದರೆ ದೇವರ ವಾಕ್ಯ. ಮೋಶೆ ಈಗಾಗಲೇ ನಿನಗೆ ಹೇಳಿದಂಥ ಆ ಧರ್ಮೋಪದೇಶವನ್ನು, ನೀನು ದೇವರ ವಾಕ್ಯವನ್ನು ನೀನು ಕೈಕೊಂಡು ನಡಿ, ಅದನ್ನು ಅನುಸರಿಸು. ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ, ದೇವರ ವಾಕ್ಯನ ಫೋಕಸ್ ಮಾಡಿಕೊಂಡಿರು. ಮತ್ತು ಆ ರೀತಿಯಾಗಿ ದೇವರ ವಾಕ್ಯಕ್ಕೆ ನೀನು ಲಕ್ಷ್ಯ ಕೊಟ್ಟರೆ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಯಾವಾಗಲೂ ದೇವರ ವಾಕ್ಯ ನಿನ್ನಲ್ಲಿರಲಿ. ಮೊದಲು 7ನೇ ವಚನದಲ್ಲಿ ದೇವರ ವಾಕ್ಯವನ್ನು ಮೋಶೆ ಕೊಟ್ಟಂಥದ್ದನ್ನು ಅದನ್ನು ನೀನು ಏನು ಮಾಡಬೇಕು, ಅದನ್ನೆಲ್ಲ ಕೈಕೊಂಡು ನಡಿ. ಅವಾಗೇನಾಗ್ತದೆ? ಎಲ್ಲಿ ಹೋದರೂ ಕೃತಾರ್ಥನಾಗ್ತಿ. 7ನೇ ವಚನ. ಸರಿ, ಧರ್ಮಶಾಸ್ತ್ರವನ್ನು ಹಗಲಿರಲು ಅದನ್ನು ಬಾಯಲ್ಲಿನೂ ಇರಲಿ, ಅದನ್ನು ಮನಸ್ಸಿನಲ್ಲಿನೂ ನೀನು ಧ್ಯಾನಿಸ್ತಾ ಇರಲಿ. ಅವಾಗೇನಾಗ್ತದೆ? ನೀನು ಹೋಗುವ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ, ಮತ್ತು ದೇವರ ಸನ್ನಿಧಾನವು ನಿನಗೆ ಸಿಗುತ್ತೆ. ನಿನ್ನ ದೇವರಾದ ಯೆಹೋವ ನಿನ್ನ ಸಂಗಡ ಇರ್ತಾನೆ ಎಂಬುದಾಗಿ ಹೇಳಿದಾಗ ಯೆಹೋಶುವನಿಗೆ ಧೈರ್ಯ ಬಂದು, ಯೆಹೋಶುವನು ಕೂಡಲೇ ಟೈಮ್ ವೇಸ್ಟ್ ಮಾಡದೆ ಜನಗಳ ಅಧಿಪತಿಗಳನ್ನು ಕರೆಸಿಬಿಟ್ಟು ರೆಡಿ ಮಾಡಿರಿ ಅಂತ ಹೇಳ್ಬಿಟ್ಟು ಹೇಳುವಾಗ, ಆವಾಗ ಯೆಹೋಶುವನು ಅವರಿಗಷ್ಟೇ ಅಲ್ಲ, 2.5 ಗೋತ್ರದವರು, ಈಗಾಗಲೇ ಕಾನಾನ್ ದೇಶಕ್ಕೆ ಮುಂಚೆನೇ ದೇಶವನ್ನು ಪಡ್ಕೊಂಡಂಥ ರೂಬೇನ್ಯರು ಮತ್ತು ಗಾದ್ಯರು, ಮನಸ್ಸೆ ಕುಲದ ಅರ್ಧ
ಜನರಿಗೆ ಏನು ಹೇಳ್ತಾನೆ, ನೀವು ಮೋಶೆ ನಿಮ್ಗೆ ಹೇಳಿದ್ದನ್ನು ನೆನಪು ಮಾಡಿಕೊಡ್ರಿ. ಮೋಶೆ ಅವ್ರಿಗೆ ಹೇಳಿದ್ದ, ನೀವು ಕಾನಾನ್ ದೇಶವನ್ನು ಹೊಂದುವುದಕ್ಕೆ, ವಶಪಡಿಸಿಕೊಳ್ಳುವುದಕ್ಕೆ, ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಹೋದಾಗ ನೀವು ನಿನ್ನ 9 ಕುಲದವರನ್ನು ನೀನು ಮರ್ತು ಹೋಗಬಾರ್ದು. ನೀವುಗಳು ಈಗಾಗಲೇ ನೀವು ಕಾನಾನ್ ದೇಶಕ್ಕೆ ಹೊಂದೋಕೆ ಮುಂಚಿತವಾಗಿ ನಿಮ್ಗೆ ದೇಶ ಪ್ರಾಪ್ತವಾಗಿಬಿಟ್ಟಿದೆ. ಆದ ಕಾರಣ ಎಲ್ಲ ಸಿಕ್ಬಿಟ್ಟಿದೆ, ದನ ಕುರಿಗಳು ನಮಗೆಲ್ಲ ಇದೆ, ಇಲ್ಲೇ ಇದ್ಬಿಡ್ತೀವಿ, ನಾವು ಯುದ್ಧಕ್ಕೆ ಹೋಗಲ್ಲ ಅನ್ನಬೇಡ್ರಿ. ನೀವೇನು ಮಾಡಬೇಕು, ಯುದ್ಧಕ್ಕೆ ಹೋಗಬೇಕು, ಮುಂದಾಗಿ ಹೋಗಬೇಕು, ನಿಮ್ಮ ಸಹೋದರರಿಗೆ ಸಹಾಯ ಮಾಡಬೇಕು. ಅವರಿಗೆ ಹೊಳೆ ದಾಟಿ ಸಹೋದರರ ಮುಂದೆ ಹೊರಟು ಹೊಳೆ ದಾಟಿ ಅವರಿಗೆ ಸಹಾಯ ಮಾಡಬೇಕಂತ ಹೇಳಿದಾಗ ಆ 2 ಗೋತ್ರದವ್ರು ಏನು ಮಾಡ್ತಾರೆ, ಆಯಿತು ಯೆಹೋಶುವನೇ ನಾವು ಮಾಡ್ತೀವಿ, ಮೋಶೆಗೆ ನಾವು ಮಾತು ಕೊಟ್ಟ ಹಾಗೆ ನಿನಗೂ ಮಾತು ಕೊಡ್ತೀವಿ, ಮೋಶೆ ಸಂಗಡ ದೇವರಿದ್ದ ಹಾಗೆ ನಿನ್ನ ಜೊತೆಗೂ ದೇವರು ಇರಲಿ, ಒಬ್ಬರು ಕೂಡ ಅವಿದ್ಯರಾಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ನಿಶ್ಚಯವನ್ನು, ಅಶ್ಯೂರೆನ್ಸನ್ನು ಈ 2 ಗೋತ್ರದವರು ಯೆಹೋಶುವನಿಗೆ, ಹೊಸ ನಾಯಕನಿಗೆ ಕೊಡ್ತಾರೆ. ಕೊಡೋದಷ್ಟೇ ಅಲ್ಲ, ಅವನ್ನ ಬ್ಲೆಸ್ ಮಾಡ್ತಾರೆ. ಯೆಹೋಶುವನ ಮೋಶೆ ಸಂಗಡ ದೇವರಿದ್ದ ಹಾಗೆ ನಿನ್ನ ಸಂಗಡ ಕೂಡ ಇರಲಿ ಎಂಬುದಾಗಿ ಹರಸುತ್ತಾರೆ, ಹಾರೈಸ್ತಾರೆ. ಅಷ್ಟೇ ಅಲ್ಲ, ದೇವರು ಹೇಳಿದ ಅದೇ ಮಾತನ್ನು ತಕ್ಕೊಂಡು 18ನೇ ವಚನದಲ್ಲಿ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂಬುದಾಗಿ ಹೇಳ್ತಾರೆ. ಈಗಾಗಲೇ ದೇವರು ಹೇಳಿದ ಮಾತನ್ನೇ ಈ ಹಿರಿಯರು ಈ ಯವನಸ್ಥನಿಗೆ, ಯೆಹೋಶುವನಿಗೆ ಹೇಳ್ತಾರೆ. ಸರಿ, ಆ ರೀತಿಯಾಗಿ 1ನೇ ಅಧ್ಯಾಯ ಮುಗೀತದೆ. 2ನೇ ಅಧ್ಯಾಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ನೂನನ ಮಗನಾದ ಯೆಹೋಶುವನು ಕಾನಾನ್ ದೇಶವನ್ನು ಅಥವಾ ದೇಶವನ್ನು, ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ ಶಿಟೀಮಿನಿಂದ 2 ಗೂಢಚಾರರನ್ನು ಕಳಿಸ್ತಾನೆ. ಇನ್ನೇನು ಬಂದುಬಿಟ್ಟಿದ್ದೀವಿ, ಆ ದೇಶ ವಶಪಡಿಸ್ಕೊಳ್ಳೋದಕ್ಕೆ ಮುಂಚಿತವಾಗಿ ಯೆರಿಕೋ ಪಟ್ಟಣ ಇದೆ, ಆಮೇಲೆ ದೇಶ ದೇವ್ರು ಕೊಡುವಂಥ ದೇಶ ಇದೆ. ಆದ ಕಾರಣ ಹೇಗೆ ಏನು ಎಂಬಂಥ ವಿಚಾರವನ್ನು ಮಾಡಿಕೊಡ್ಬೇಕಂತ ಯೆರಿಕೋವಿನ ವಿಷಯದಲ್ಲಿ ಗೂಢಚಾರರಿಬ್ಬರನ್ನು ಕಳಿಸ್ತಾನೆ. ಆ 2 ಗೂಢಚಾರರು ಏನು ಮಾಡ್ತಾರೆ, ಅವರು ಹೋಗಿ ರಾಹಾಬಳೆಂಬ ಒಬ್ಬ ವೇಶ್ಯೆ ರಾಹಾಬಳ ಹತ್ತಿರ ಹೋಗ್ತಾರೆ. ಆಕೆ ಮನೆಗೆ ಹೋಗ್ತಾ ಇದ್ದಾರೆ. ವಿಚಿತ್ರ ಇದು. ಯಾಕಂತೇಳಿದರೆ ಯೆರಿಕೋ ಎಂಬಂಥ ಪಟ್ಟಣದ ಹೆಸರಿನ ಅರ್ಥ ಸುಗಂಧ ಅಥವಾ ತಿಂಗಳು ಅಥವಾ ಚಂದ್ರ ಎಂಬಂಥ ಅರ್ಥವನ್ನು ಕೊಡುವಂಥದ್ದು ಯೆರಿಕೋ. ಆ ಯೆರಿಕೋ ಪಟ್ಟಣಕ್ಕೆ ಅವರು ಹೋಗುವ, ಅಲ್ಲಿ ವಶಪಡಿಸ್ಕೊಳ್ಳೋದಕ್ಕೆ ಮುಂಚಿತವಾಗಿ ವೇಶ್ಯೆಯಾದಂಥ ರಾಹಾಬಳ ಬಳಿಗೆ ಹೋಗ್ತಾರೆ. ಒಂದು ವೇಳೆ ದೇವರ ನಡೆಸುವಿಕೆ ಆ ರೀತಿಯಾಗಿತ್ತೇನೋ, ಆದರೂ ಕೂಡ ಅವರು ಆ ರೀತಿಯಾಗಿ ಹೋಗುವಾಗ ದೇವರು ಆ ಇಡೀ ಆ ಒಂದು ಸ್ಥಳದಲ್ಲಿ, ಆ ಊರಲ್ಲಿ ಒಬ್ಬ ಆ ಪಾಪಿಯನ್ನು ಆರಿಸ್ಕೊಳ್ತಾನೆ. ಇದೇ ಆಶ್ಚರ್ಯ. ಒಬ್ಬ ಪಾಪಿಯಾದಂಥ ಸ್ತ್ರೀಯನ್ನು ಆರಿಸ್ಕೊಳ್ತಾನೆ. ಮತ್ತು ಯಾವ ರೀತಿಯಾಗಿ ಅಂತ ನಾವು ನೋಡೋಣ. 2ನೇ ವಚನದಲ್ಲಿ, ಆ ಜನರು ಯೆರಿಕೋವಿನ ಅರಸನಿಗೆ, ಈಗೋ ಈ ರಾತ್ರಿ ಇಸ್ರಾಯೇಲರ ಕಡೆಯವರು ಯಾರೋ 2 ಗೂಢಚಾರರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಯೆರಿಕೋವಿನ ಅರಸನ ಬಳಿಗೆ ಅವರು ಜನರು ಹೇಳ್ತಾರೆ. ಆಗ ಯೆರಿಕೋವಿನ ಅರಸನು ರಾಹಾಬಳಿಗೆ, ನಿನ್ನ ಮನೆಯಲ್ಲಿ ಇಳ್ಕೊಂಡಿರುವ ಮನುಷ್ಯರನ್ನು ತಂದು ಒಪ್ಪಿಸು ಎಂಬುದಾಗಿ ಹೇಳ್ತಾನೆ. ಅವರು ಗೂಢಚಾರರು ಅಂತ ಹೇಳಿದಾಗ ಆ ಸ್ತ್ರೀಯು ಒಂದು ಸುಳ್ಳು ಹೇಳಿಬಿಡ್ತಾಳೆ. ಆ 2 ಅಡಗಿಸಿಬಿಟ್ಟು ಆ ರಾಜನಿಂದ ಬಂದಂಥವರಿಗೆ, ಆ ಮನುಷ್ಯರು ನನ್ನ ಬಳಿಗೆ ಬಂದಿದ್ದಂತೂ ನಿಜನೇ, ಆದರೆ ಎಲ್ಲಿಗೆ ಹೋದರೆ ಎಂಬುದು ನನಗೆ ಗೊತ್ತಿಲ್ಲ, ಬೇಗನೆ ನೀವು ಹೋಗ್ರಿ, ಯಾರು ಸಿಗ್ತಾರೇನೋ, ಅವರನ್ನು ಬೆನ್ನಟ್ಟಿರಿ, ಒಂದು ವೇಳೆ ನಿಮ್ಗೆ ಸಿಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಅರಸನಿಂದ ಬಂದಂಥವರು ಆ 2 ಎಲ್ಲೋ ಹೋಗ್ತಾ ಇದ್ದಾರಂತೆ, ಹೋಗ್ಬಿಟ್ಟಿದ್ದಾರಂತ ಹುಡುಕೊಂಡು ಹೋಗ್ತಾ ಇರುವಾಗ ಈ ಕಡೆ ಮನೆಯಲ್ಲಿ ಆಕೆ ಏನು ಮಾಡ್ತಾಳೆ, 2 ಇಸ್ರಾಯೇಲರು ಯೆಹೋಶುವನ ಕಳಿಸಿದಂತೆ 2 ಮಾಳಿಗೆಯ ಮೇಲೆ ಹತ್ತಿಸಿ ಅಲ್ಲಿ ಸಾಲಾಗಿ ಇಟ್ಟಿದ್ದ ಕಡೆಯಲ್ಲಿ ಅಡಗಿಸಿಬಿಡ್ತಾಳ್ರಿ. ಸರಿ,
ಅರಸನ ಆಳುಗಳು ಯೋರ್ದಾನಿನ ದಾರಿ ಹಿಡಿದು ಹೋಗಿ ಹೊಳೆ ದಾಟುವ ಸ್ಥಳವರೆಗೆ ಹುಡುಕಿದ್ರು. ಹುಡುಕುವವರು ಹೊರಟು ಕೂಡಲೇ ಊರು ಬಾಗಿಲನ್ನು ಮುಚ್ಚಿಬಿಟ್ರು. ಆದ ಕಾರಣ ಆ ಇಬ್ಬರನ್ನು ಕೂಡ ರಾಹಾಬಳು ಪೋಷಣೆ ಮಾಡ್ತಾಳೆ. ರಾಹಾಬಳು ಎಂಬ ಹೆಸರಿನ ಅರ್ಥ ಒಂದು 5-6 ಇದೆ. ಒಂದು ಅರ್ಥ ಏನಂದರೆ ಗರ್ವ, ಅಥವಾ ಅದನ್ನು ಸಕಾರಾತ್ಮಕವಾಗಿ ತಗೊಳ್ಳೋದಾದರೆ ಹೆಮ್ಮೆ, ಅಥವಾ ಸ್ಥಳಾವಕಾಶ ಮಾಡುವವಳು ಅಂತ ರಾಹಾಬಳು. ಯಾವ ರೀತಿಯಾಗಿ ಗೂಢಚಾರರಿಗೆ ಸ್ಥಳಾವಕಾಶ ಮಾಡಿಕೊಟ್ಲು, ನಿಜವಾಗಿ ಹೆಸರಿಗೆ ತಕ್ಕಂತೆ ಒಂದು ಅವಕಾಶ ಮಾಡಿಕೊಟ್ಲು. ಬರಬೇಡ್ರಿ, ಹೋಗ್ರಿ ಅಂತ ಹೇಳಲಿಲ್ಲ. ರೂಮಿ, ಸ್ಥಳಾವಕಾಶ, ವಿಶಾಲ ಮನಸ್ಸಿತ್ತು ಆಕೆಗೆ. ಬ್ರಾಡ್ ಎಂಬುದಾಗಿ ಬಿಡುಗಡೆ ಎಂಬುದು ಕೂಡ ಆ ರಾಹಾಬಳ ಹೆಸರಿನ ಅರ್ಥ. ಆದ ಕಾರಣ ಒಂದು ಬಿಡುಗಡೆಯ, ಲಿಬರ್ಟಿಯ ಒಂದು ಆತ್ಮ ಹೊಂದಿದ ವ್ಯಕ್ತಿಯಾಗಿದ್ದಳು. ಆಕೆ ಬಗ್ಗೆ ಇನ್ನಷ್ಟು ನಾವು ಯೋಚನೆ ಮಾಡೋಣ. ಮನುಷ್ಯರಿಬ್ಬರಿಗೂ ಮಲಗಿಕೊಳ್ಳುವ ಮೊದಲು ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಮೊಟ್ಟ ಮೊದಲನೇದಾಗಿ ಆ ಇಬ್ಬರು ಯೆಹೋಶುವನು ಕಳಿಸಿದಂಥ ಗೂಢಚಾರರ ಹತ್ರ ಈ ರಾಹಾಬಳು ಮಾತಾಡ್ತಾಳೆ. ಮಾತಾಡುವಾಗ ಏನಂತ ಹೆಮ್ಮೆ ಎಂಬ ಹೆಸರು, ಗರ್ವ ಎಂಬ ಹೆಸರು ಇರುವಂಥ ಒಬ್ಬ ವ್ಯಕ್ತಿ ಮಾತನಾಡುವಾಗ ಏನಂತ ಮಾತಾಡ್ತಾಳೆ? ಮೊಟ್ಟ ಮೊದಲನೇ ಪದ ಯೆಹೋವನು. ಯೆಹೋಶುವನ ಗ್ರಂಥ 2ನೇ ಅಧ್ಯಾಯದ 9ನೇ ವಚನದಲ್ಲಿ ಯೆಹೋವನು ಅಂತ ಮೊದಲನೇ ಮಾತು ಆಕೆ ಈ ಇಬ್ಬರು ಪರಕೀಯರು, ಸ್ಟ್ರೇಂಜರ್ಸು ಅವರ ಹತ್ರ ಹೇಳಿದಂಥ ಮಾತು, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ಇನ್ನೇನು ಮೊಟ್ಟ ಮೊದಲನೇದಾಗಿ ಬರ್ತಾ ಇದ್ದಾರೆ, ಇನ್ನೂ ವಶಪಡಿಸ್ಕೊಳ್ಳಲಿಲ್ಲ. ಮೊಟ್ಟ ಮೊದಲನೇ ಇಸ್ರಾಯೇಲರು ಇವರಿಬ್ಬರೇ ಬಂದಿರೋದು ಆ ದೇಶದೊಳಗೆ. ಭೇಟಿಯಾದಂಥ ಮೊದಲನೇ ವ್ಯಕ್ತಿ ರಾಹಾಬಳು. ಹಾಗಿರುವಾಗ ಆಕೆಗೆ ಹೇಗೆ ಗೊತ್ತಾಯಿತು ಯೆಹೋವನು ಈ ದೇಶ ಇಸ್ರಾಯೇಲರಿಗೆ ಕೊಟ್ಟು ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು? ಆಶ್ಚರ್ಯ ಅಲ್ವಾ? ಇನ್ನಷ್ಟು ಆಶ್ಚರ್ಯ ಇದೆ, ಮುಂದೆ ನೋಡ್ಕೊಳ್ಳೋಣ. ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು, ನನಗೆ ಗೊತ್ತು ಎಂಬುದಾಗಿ ಹೇಳ್ತಾಳೆ. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಗಿದೆ ಅಂತ ಕೂಡ ಹೇಳಿಬಿಟ್ಟು, ನೀವು ಐಗುಪ್ತ ದೇಶದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟದ್ದನ್ನು, ನೀವು ಯೋರ್ದಾನಿನ ಆಚೆಯಲ್ಲಿರುವ ಸಿಹೋನ್, ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಗೆ ಭಯ ಆಯಿತು ಎಂಬ ಮಾತನ್ನು ಹೇಳ್ತಾಳೆ. ಈಕೆಗೆ ದೇವರ ಬಗ್ಗೆ ಗೊತ್ತಿದೆ, ಒಂದು ಯೆಹೋವನಂತ ಹೆಸರು ಗೊತ್ತಿದೆ, ಎರಡನೇದು ಇಸ್ರಾಯೇಲರ ಬಗ್ಗೆ ಗೊತ್ತಿದೆ, ಎರಡು ಮೂರನೇದು ಐಗುಪ್ತ ದೇಶದಿಂದ ಅವರು ಬಿಡುಗಡೆಯಾಗಿ ಬಂದಿದ್ದು ಗೊತ್ತಿದೆ, ನಾಲ್ಕನೇದು ಮತ್ತು ಕೆಂಪು ಸಮುದ್ರ ದಾಟಿ ಬಂದಿದ್ದು ಗೊತ್ತಿದೆ, ಐದನೇದು ಅವರು ಕೆಂಪು ಸಮುದ್ರವನ್ನು ದೇವರು ಬತ್ತಿಸಿದ್ದಕ್ಕೆ ಗೊತ್ತಿದೆ, ಯೋರ್ಧನಿನ ಆಚೆಯಲ್ಲಿರುವಂಥ ಸಿಹೋನ್, ಓಗ್ ಎಂಬ ಅಮೋರಿಯರ ಇಬ್ಬರು ಅರಸರು ಯಾವ ರೀತಿಯಾಗಿ ಯುದ್ಧಕ್ಕೆ ಬಂದು ಸೋತು ಹೋದರು, ಅವ್ರು ಸಂಹರಿಸಲ್ಪಟ್ಟರು, ಅದು ಕೂಡ ಗೊತ್ತಿದೆ. ಹಿಸ್ಟ್ರಿನೂ ಗೊತ್ತಿದೆ, ಚರಿತ್ರೆ ಗೊತ್ತಿದೆ, ಬೈಬಲ್ ಗೊತ್ತಿದೆ, ದೇವರು ಕೂಡ ಈಕೆಗೆ ದೇವ್ರ ಬಗ್ಗೆ ಕೂಡ ಗೊತ್ತಿದೆ ಅಂತ ನಾವು ನೋಡ್ತೇವ್ರಿ. ಆಮೇಲೆ ಆಕೆ ಹೇಳ್ತಾಳೆ 11ನೇ ವಚನದಲ್ಲಿ, ನಿಮ್ಮ ದೇವರಾದ ಯೆಹೋವನೊಬ್ಬನೇ, ಯೆಹೋಶುವನ ಗ್ರಂಥ 2ನೇ ಅಧ್ಯಾಯದ 11ನೇ ವಚನದಲ್ಲಿ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು, ಆತನೊಬ್ಬನೇ ದೇವರು. ಹಾಗಾದರೆ ಈಕೆ ವಿಶ್ವಾಸಿ, ದೇವರನ್ನು ನಂಬಿದವಳು, ದೇವರ ಬಗ್ಗೆ ಗೊತ್ತಿತ್ತು. ಆದ ಕಾರಣ ಗೂಢಚಾರರು ಸರಿಯಾದಂಥ ಕಡೆನೇ ಬಂದಿದ್ದಾರೆ. ಎಷ್ಟೊಂದು ಮನೆಗಳಿದ್ದು ಯೆರಿಕೋವಿನಲ್ಲಿ, ಆದರೆ ಈ ರಾಹಾಬಳ ಮನೆಗೆ ಯಾಕೆ ಬರಬೇಕು? ಹೌದು, ಒಂದು ಕಾಲದಲ್ಲಿ ಆಕೆ ಜೀವನ ಸರಿಗಿರಲಿಲ್ಲೇನೋ, ಸೊ ವಾಟ್? ಹಾಗಾದರೆ ಏನು? ದೇವರನ್ನು ಈಗ ನಂಬಿದ್ದಳು. ದೇವರ ಚರಿತ್ರೆ ಆಕೆ ಗೊತ್ತಿತ್ತು, ಇಸ್ರಾಯೇಲರ ಚರಿತ್ರೆ ಆಕೆ ಗೊತ್ತಿತ್ತು, ಐಗುಪ್ತರ ಚರಿತ್ರೆ ಆಕೆ ಗೊತ್ತಿತ್ತು, ದೇವರ ಅದ್ಭುತ ಆಕೆ ಗೊತ್ತಿತ್ತು. ಅಷ್ಟೇ ಅಲ್ಲ,
ಸಿಹೋನ್, ಓಗ್ ಎಂಬ ಅಮೋರ್ಯರ ಅರಸರ ಚರಿತ್ರೆ ಕೂಡ ಆಕೆಗೆ ಗೊತ್ತಿತ್ತು. ಈಗ ಅವರು ಬಂದಿದ್ದಂಥ ಉದ್ದೇಶ ಕೂಡ ಆಕೆಗೆ ಗೊತ್ತಿತ್ತು. ದೇವರು ಈ ಒಂದು ಸ್ಥಳವನ್ನು ದೇವರನ್ನು ಕೊಟ್ಟಿದ್ದಾನೆ ಎಂಬುದು ಕೂಡ ಆಕೆಗೆ ಗೊತ್ತಿತ್ತು. ಆದ ಕಾರಣ ಯೆಹೋವನೊಬ್ಬನೇ ಪರಲೋಕದಲ್ಲಿ ಭೂಲೋಕದಲ್ಲಿಯೂ ದೇವರು ಎಂಬುದಾಗಿ ಒಪ್ಪಿಕೊಂಡು ಆಕೆ ಹೇಳ್ತಾಳೆ, ದಯಮಾಡಿ ನಮ್ಮ ಬಗ್ಗೆ ಒಂದು ದಯೆ ತೋರಿಸ್ರಿ. ನಾನು ನಿಮಗೆ ದಯೆ ತೋರಿಸಿದ ಹಾಗೆ ನೀವು ನಮಗೆ, ನಮ್ಮ ಕುಟುಂಬದವರಿಗೆ ದಯೆ ತೋರಿಸಿ ಅಂತ ಹೇಳಿದಾಗ ಅವರು ಒಪ್ಕೊಳ್ತಾರೆ. ಅದು ಆಕೆ ಸುಮ್ಮನೆ ಬಿಡಲಿಲ್ಲ. ಯೆಹೋವನ ಹೆಸರಿನಲ್ಲಿ ಪ್ರಯಾಣ ಮಾಡಿರಿ ಅಂತ ಹೇಳಿದಾಗ ಆ ಮನುಷ್ಯರು, ಆಯಿತು ನಾವು ಅದೇ ರೀತಿಯಾಗಿ ಮಾಡ್ತೀವಿ, ದಯದಿಂದ ನಾವು ನಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆನಂತರ ತಪ್ಪಿಸ್ಕೊಂಡು 3 ದಿವಸ ಅಡಿಕ್ಕೊಂಡು ಆನಂತರ ಹೋಗ್ತಾರೆ. ಹೋಗೋದಕ್ಕೆ ಮುಂಚಿತವಾಗಿ ನೀನು ನಮ್ಮನ್ನು ಇಳಿಸಿದ ಕಿಟಕಿಗೆ ಈ ಕೆಂಪು ದಾರವನ್ನು ಕಟ್ಟಬೇಕು. ಹೋಗೋ ಮುಂಚಿತವಾಗಿ ಇಬ್ಬರು ಇಸ್ರಾಯೇಲ್ರು ಏನು ಮಾಡ್ತಾರೆ, ಒಂದು ಯೆಹೋಶುವನು ಕಳಿಸಿದಂಥ ಇಸ್ರಾಯೇಲ್ರು ಆ ಕಿಟಕಿಗೆ ಕೆಂಪು ದಾರ ನೀ ಕಟ್ಟಬೇಕು. ನಿನ್ನ ತಂದೆ ತಾಯಿಗಳನ್ನು, ಅಣ್ಣ ತಮ್ಮಂದರನ್ನು, ಎಲ್ಲ ಬಳಗದವ್ರನ್ನ ನಿನ್ನ ಮನೆಯಲ್ಲಿ ಸೇರಿಸಿಕೊಂಡಿರಬೇಕು. ಅದರಲ್ಲಿ ಯಾರೂ ಮನೆ ಬಿಟ್ಟು ಬೀದಿಗೆ ಬರಬಾರ್ದು. ಬಂದರೆ ಔಟ್, ಅವ್ರು ನಾಶವಾಗ್ತಾರೆ. ಇದು ಯಾವುದನ್ನು ನನಗೆ ನೆನಪಿಸ್ತದೆ ಅಂತ ಹೇಳುವಾಗ ವಿಮೋಚನ ಕಾಂಡ 12ನೇ ಅಧ್ಯಾಯದ 22-23ನೇ ವಚನ ನೆನಪಿಗೆ ಬರ್ತದೆ. ಯಾಕಂದರೆ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಬರುವಾಗ ಏನಾಯಿತು, ಆ ನಿಲುವು ಪಟ್ಟಿಗಳಲ್ಲಿ, ಆ ಮನೆ ಬಾಗಿಲುಗಳಲ್ಲಿರೋ ಕೆಂಪು, ಆ ರಕ್ತ ಹಚ್ಚಿದ್ರು. ಎಲ್ಲ ಕಡೆಯಲ್ಲಿ ಕೆಂಪು ಕೆಂಪು ಕೆಂಪು. ಸಂಹಾರ ದೂತನು ಅವ್ರಿಗೆ ಯಾವ ಹಾನಿ ಮಾಡದೆ ಸುರಕ್ಷಿತವಾಗಿ ಅವರು ಇದ್ದರು, ಆ ಮನೆಯಲ್ಲಿದ್ದವರು. ಅದೇ ರೀತಿಯಾಗಿ ಇಲ್ಲಿ ಕೂಡ ಒಂದು ಕೆಂಪು ದಾರವನ್ನು ಕಟ್ತಾರೆ. ಇದು ಯೇಸು ಕ್ರಿಸ್ತನು ಮಾತ್ರವೇ ನಮಗೆ ರಕ್ಷಿಸುವಾತನು, ಆತನ ರಕ್ತ ಮಾತ್ರವೇ ನಮ್ಮ ರಕ್ಷಿಸುವಂಥದ್ದು, ನಮ್ಮ ಸುಕೃತ್ಯಗಳು ಅಲ್ಲ. ಒಂದು ವೇಳೆ ಆಕೆಯು ಪಾಪಿಯಾಗಿದ್ದರೂ ನಿಜ, ಆದರೆ ದೇವರನ್ನು ನಂಬಿದವಳಾಗಿದ್ಲು. ಆದ ಕಾರಣ ಆಕೆಯ ನಂಬಿಕೆ ನೀತಿ ಅಂತ ಎಣಿಸಲ್ಪಟ್ಟಿದ್ದ ಆ ಕೆಂಪು ದಾರವನ್ನು ಕಿಟಕಿಗೆ ಕಟ್ಟಿಬಿಟ್ಲು, ಆಕೆ ಕಟ್ಟಿದಳು. ಆಮೇಲೆ ಅವರು ಹೊರಟು ಹೋದರು ಮತ್ತು ಯೆಹೋಶುವನ ಕಡೆಗೆ ಹಿಂದಿರುಗಿ ಬರ್ತಾರೆ. ಬಂದು ವರದಿ ಮಾಡ್ತಾರೆ. ಮಾಡುವಾಗ ಭಾಳ ಪಾಸಿಟಿವ್ ಆಗಿ ವರದಿ ಮಾಡ್ತಾರೆ. ಏನಂತ ವರದಿ ಮಾಡ್ತಾರೆ? 24ನೇ ವಚನ 2ನೇ ಅಧ್ಯಾಯ ಯೆಹೋಶುವನ ಗ್ರಂಥ 24ರಲ್ಲಿ ಯೆಹೋಶುವನಿಗೆ ಏನಂತ ಹೇಳ್ತಾರೆ? ಯೆಹೋವನು ನಿಜವಾಗಿ ಆ ದೇಶವನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ. ಇನ್ನೂ ಕೊಟ್ಟಿಲ್ಲ, ಕೊಟ್ಟಿದ್ದಾನೆ. ನೋಡ್ರಿ, ವಿಶ್ವಾಸದ ಭಾಷೆ ಹೇಗಿರ್ತದೆ. ಕೊಡೋ ಮುಂಚೆನೇ ಕೊಟ್ಟಿದ್ದಾನೆ, ಹೊಂದಿದ್ದೇವೆ ಅಂತ ಅವರು ನಂಬಿದರು. ಯೆಹೋಶುವನ ಗ್ರಂಥ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 2. And Joshua the son of Nun sent out of Shittim 2 men to spy secretly, saying, Go view the land, even Jericho. And they went and came into an harlot's house named Rahab, and lodged there. And it was told the king of Jericho, saying, Behold, there came men in hither tonight of the children of Israel to search out the country. And the king of Jericho sent unto Rahab, saying, Bring forth the men that are come to thee, which are entered into thine house, for they be come to search out all the country. And the woman took the 2 men, and hid them, and said thus, There came men unto me, but I wist not whence they were. And it came to pass about the time of shutting the gate, when it was dark, that the men went out. Whither the men went I wot not. Pursue after them quickly, for ye shall overtake them. But she had brought them up to the roof of the house, and hid them with the stalks of flax, which she had laid in order upon the roof. And the men pursued after them the way to Jordan unto the fords, and as soon as they which pursued after them were gone out, they shut the gate. And before they were laid down, she came up unto them upon the roof. And she said unto the men, I know that the Lord hath given you the land, and that your terror is fallen upon us, and that all the inhabitants of the land faint because of you. For we have heard how the Lord dried up the water of the Red Sea for you, when ye came out of Egypt,
and what ye did unto the 2 kings of the Amorites that were on the other side Jordan, Sihon and Og, whom ye utterly destroyed. And as soon as we had heard these things, our hearts did melt, neither did there remain any more courage in any man, because of you. For the Lord your God, he is God in heaven above, and in earth beneath. Now therefore I pray you, swear unto me by the Lord, since I have shewed you kindness, that ye will also shew kindness unto my father's house, and give me a true token, and that ye will save alive my father, and my mother, and my brethren, and my sisters, and all that they have, and deliver our lives from death. And the men answered her, Our life for yours, if ye utter not this our business. And it shall be, when the Lord hath given us the land, that we will deal kindly and truly with thee. Then she let them down by a cord through the window, for her house was upon the town wall, and she dwelt upon the wall. And she said unto them, Get you to the mountain, lest the pursuers meet you, and hide yourselves there 3 days, until the pursuers be returned, and afterward may ye go your way. And the men said unto her, We will be blameless of this thine oath, which thou hast made us swear. Behold, when we come into the land, thou shalt bind this line of scarlet thread in the window which thou didst let us down by, and thou shalt bring thy father and thy mother and thy brethren and all thy father's household home unto thee. And it shall be, that whosoever shall go out of the doors of thy house into the street, his blood shall be upon his head, and we will be guiltless. And whosoever shall be with thee in the house, his blood shall be on our head, if any hand be upon him. And if thou utter this our business, then we will be quit of thine oath, which thou hast made us to swear. And she said, According unto your words, so be it. And she sent them away, and they departed, and she bound the scarlet line in the window. And they went and came unto the mountain, and abode there 3 days, until the pursuers were returned. And the pursuers sought them throughout all the way, but found them not. So the 2 men returned, and descended from the mountain, and passed over, and came to Joshua the son of Nun, and told him all things that befell them. And they said unto Joshua, Truly the Lord hath delivered into our hands all the land, for even all the inhabitants of the country do faint because of us.